ನೋಡಿದ್ರ ಏನ್ ಬಚ್ಚಿರ್ತಿದ್ದ ರೆಡಿ ರೆಡಿ ಲೇಟ್ ಆಯ್ತು ಎಲ್ಲ ನೋಡ್ತಾವ್ರೆ ನಾನು ಇದ್ರಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇದೀನಿ. ಗುಡ್ ಮಾರ್ನಿಂಗ್ ಫ್ಯಾಮ್, ಹಾಯ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಸೊ ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋದು ನಮ್ಮ ರೂಮಿಂದ. ನಾನು ಎಲ್ಲ ಪ್ಯಾಕ್ ಮಾಡ್ಕೋತಾ ಇದ್ದೀನಿ. ಟೈಮ್ ಆಗಿದೆ ಆ್ಯಕ್ಚುಲಾಗಿ. ಆ್ಯಂಡ್ ಈಗ ಸ್ನಾನ ಮಾಡಬೇಕು. ಆ್ಯಂಡ್ ಅದರಲ್ಲಿ ಈ ಡೋರ್ ನಂದು ಓಪನ್ ಆಗ್ತಿಲ್ಲ, ನಮ್ಮ ಕಬೋರ್ಡ್ದು. ಏನು ಮಾಡೋದು ಗೊತ್ತಾಗ್ತಿಲ್ಲ ನನಗೆ. ಎಷ್ಟು ತಳೆದ್ರೂ ಓಪನ್ ಆಗ್ತಿಲ್ಲ. ಇದೊಂದು ಹೆಂಗೋ ಸರಿ ಮಾಡಿದೆ. ಈಗ ಓಪನ್ನೇ ಆಗ್ತಲ್ಲ. ತೆಗ್ದೇ ಇಟ್ಬಿಡ್ಬೇಕು ಇವಾಗ. ಡೋರ್ನೇ ತೆಗ್ದಿಟ್ಬಿಡ್ಬೇಕು ಇವಾಗ. ತೊಗೊಳಪ್ಪ, ಇನ್ನು ಫಸ್ಟ್ ಬರ್ಡೇ ಗಿಫ್ಟ್. ಥ್ಯಾಂಕ್ ಯು. ಒಳ್ಳೆ ಮಕ್ಕ ಕೋತಿದು ಫೇಸ್ ಥರ ಮಾಡ್ಕೋತಾನೆ ಕೊಟ್ಟಿಲ್ಲ ಅಂದರೆ. ಗೈಸ್, ನಮ್ಮ ಬ್ಯಾಗ್ ಎಲ್ಲ ಪ್ಯಾಕ್ ಆಗಿದೆ. ಈಗ ಎತ್ಕೊಂಡು ಹೋಗೋದಷ್ಟೇ ಬಾಕಿ. ರೆಡಿ ಲೇಟ್ ಆಯಿತು ಗೈಸ್. ಸೊ ಎಲ್ಲ ಪ್ಯಾಕ್ ಮಾಡ್ಕೋತಾ ಇದ್ದೀವಿ ಡಿಕ್ಕಿಗೆ. ಆ್ಯಂಡ್ ನಮ್ಮ ಧನುಶ್ರೀ ಅವರು ಇಲ್ಲಿದ್ದಾರೆ. ಹಾಯ್ ಧನುಶ್ರೀ ಅವರೇ, ವೆಲ್ಕಮ್ ಟು ದ ಗ್ಯಾಂಗ್. ಸೊ ಈಗ ಟ್ರಿಪ್ಪಿಗೆ ಹೋಗ್ತಾ ಇರೋದು ನಾವೆಲ್ಲ. ಆ್ಯಂಡ್ ನನ್ನ ಕಾರ್ ಇನ್ನೂ ವಾಶ್ ಆಗಿಲ್ಲ, ಏನಾಗಿಲ್ಲ ಗೈಸ್. ಟ್ರಿಪ್ಪಿಂದ ರೀಸೆಂಟಾಗಿ ಬಂದು 2 ದಿನ ಆಯಿತು. ಮತ್ತೆ ಬ್ಯಾಕ್ ಟು ಟ್ರಿಪ್. ನೋಡಿ ಡಿಕ್ಕಿಲಿ ಹೋಗೋ ಆಸೆ ಒಳಗೆ ಎತ್ಕೊಳ್ಳೋ. ಓಕೆ ಫ್ಯಾಮ್, ಸೊ ನಮ್ಮ ಅಪ್ಪ ಅಮ್ಮ ಸಾಯಿಲು ಸಂಜೆ ಒಂದು ಕಾರಲ್ಲಿ ಬರ್ತಾರೆ, ನನ್ನ ಕಾರಲ್ಲಿ. ನಾನು ಶ್ರೀ ಹೋಗ್ತಿರೋದು ಇನ್ನೊಂದು ಕಾರಲ್ಲಿ. ಅಲ್ಲಿ ಸುಜಿತ್ ಮನೆ ಹತ್ರ ಹೋಗಿ ಎಲ್ಲ ಕತೆ ನೋಡ್ಬೇಕು. ಈಗ ಯಾರ್ಯಾರು ಬರ್ತಾರೆ ಅಂತ ನಿಮ್ಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಗೈಸ್, ನಮ್ಮ ಬಾಯ್ಸ್ ಬರ್ತಾ ಇದ್ದಾರೆ ಆಚೆ, ನಾವು ಹೋಗ್ತಾ ಇದ್ದೀವಿ. ಲೆಟ್ಸ್ಕೋ. ಓಕೆ ಫ್ಯಾಮ್, ಸೊ ಫೈನಲಿ ಸುಜಿತ್ ಮನೆ ಕೆಳಗೆ ಬಂದಿದ್ದೀವಿ. ನಾನು ಹಿಂದೆನೇ ಇವರು ಬಂದಿದ್ದಾರೆ. ಸೊ ಈಗ ಬ್ರೇಕ್ಫಾಸ್ಟ್ ಮಾಡೋಕೆ ಹೋಗ್ಬೇಕು ಫಸ್ಟು. ಸುಜಿತ್ ಕೆಳಗೆ ಬರ್ತಿದ್ದಾನೆ. ಅವನಿಗೆ ನಾನು ಯಾವಾಗ ಹೇಳಿದ್ದು ಇನ್ನೂ ರೆಡಿ ಆಗ್ತಾನೆ. ಅವನೇ ಅಖಿಲ್ ಬರ್ತಾ ಇದ್ದಾನೆ. ಅಖಿಲ್ನ ಪಿಕ್ ಮಾಡ್ಕೋಬೇಕು ಗೈಸ್. ಸೊ ಅಖಿಲ್ ಅವ್ರ ಮನೆ ಇಲ್ಲಿಂದ 300 ಮೀಟ್ರ್ ಇದೆಯಂತೆ. 300-700 ಮೀಟ್ರ್ ಇದೆ. ಇಲ್ಲಿಂದ ಪಿಕ್ ಮಾಡು ಮಗ ಅಂತ ಹೇಳ್ದ. ಈಗ ಅವನ್ನ ಪಿಕ್ ಮಾಡೋಕೆ ಹೋಗ್ಬೇಕು. ಆ್ಯಂಡ್ ಅನುಷ್ಠಿ ನೈಟ್ ಮಲಗಿಲ್ಲ ನೋಡಿ, ಈಗ ಮಲ್ಕೊಂಡಿದ್ದಾರೆ. ಇವತ್ತು ಇಲ್ಲಿಂದ ಬೈನಾಡ್ವರೆಗೂ ಫುಲ್ ಸ್ಲೀಪಿಂಗ್ ಸ್ಕೆಡ್ಯೂಲ್ ಫಿಕ್ಸ್ ಅವ್ರದ್ದು ಅಲ್ಲ ಅಷ್ಟೇ. ಫಿಕ್ಸ್ ಸ್ಲೀಪಿಂಗ್ ಸ್ಕೆಡ್ಯೂಲ್. ಗೊತ್ತು. ಗೈಸ್, ನಮ್ಮ ಅಖಿಲ್ ಅಣ್ಣ ಬಂದ. ಅಪ್ಪ ಹಿಂದೆ ಹಾಕೊಂಡ್ಬಿಡು ಲಗೇಜು, ಡಿಕ್ಕಿಲ್ ಹಾಕ್ತೀಯಾ ಗೈಸ್? ಫೈನಲಿ ನೋಡಿ ನಮ್ಮ ಅಖಿಲ್ ಬಂದ್ಬಿಟ್ಟ. ಗೈಸ್ ಲೆಟ್ಸ್ ಗೋ. ಈಗ ಮತ್ತೆ ಬ್ಯಾಕ್ ಟು ಸುಜಿತ್ ಮನೆ ರೋಡು. ಅಲ್ಲಿಂದ ಹೋಗ್ಬೇಕು ಗೈಸ್. ಈ ರೋಡಲ್ಲಿ ಎಷ್ಟು ಟಿಕ್ ಟಾಕ್ಗಳು ಮಾಡ್ತಿದ್ವಿ ಅಂದರೆ ನಾನು ಅಖಿಲ್ ಮಾತ್ರ. ಶ್ರೀ ನಮ್ಮ ಅರ್ಧ ಟಿಕ್ ಟಾಕ್ ವೈರಲ್ ಆಗಿರೋದೆ ಈ ರೋಡಲ್ಲಿ. ಏನೋ ಸಾಲ ಮಾಡ್ಕೊಂಡು ಕಾಸು ಇರ್ತಿರ್ಲಿಲ್ಲ ಗೈಸ್ ಪೆಟ್ರೋಲ್ಗೆ. ಅವಾಗ ಅಖಿಲ್ ನನಗೆ ಹಾಕೊಂಡು ನಾನು ಅಖಿಲ್ಗೆ ಹಾಕ್ತಿದ್ದೆ 200-300-100 ರೂಪಾಯಿ. ಫೋನ್ ಮಾಡೋದು ನೀನು. ನಾನು ಇಲ್ಲಿಗೆ ಬರ್ಬೇಕಾದ್ರೆ ಇವ್ನು ಹಾಕ್ಬೇಕು, ಅವ್ನು ಅಲ್ಲಿಗೆ ಬರ್ಬೇಕಾದ್ರೆ ನಾನು ಹಾಕ್ಬೇಕು. ಆ ಥರ ಇರ್ತಿತ್ತು ಪರಿಸ್ಥಿತಿ. ಕ್ರೇಜಿ ಡೇ. ಆಮೇಲೆ 10 ರೂಪಾಯಿ ಹೊಟ್ಟೆ ಹಸ್ತಿ, 10 ರೂಪಾಯಿ ಪಪ್ಸ್ ಗಿಫ್ಟ್ ತಿನ್ಕೊಂಡು ಸಮೋಸ ತಿನ್ಕೊಂಡು ಇಲ್ಲಿಂದ ವಾಪಸ್. ಆಮೇಲೆ ಜೊತೆಗೆ ಯಾರ ಬಂದ್ಬಿಟ್ಟಿದ್ರೆ ಅಯ್ಯೋ ಭಯ ಸ್ಟಾರ್ಟ್ ಆಗ್ಬಿಡೋದು. ನಾವೇ ಹಾಕೊಂತಿದ್ದ. ಲೆಟ್ಸ್ ಗೋ ಗೈಸ್. ಈಗ ಹೊಟ್ಟೆ ಹಸ್ವಾಗ್ತಿದೆ, ಅವ್ರು ತಿನ್ಬೇಕು ಬ್ರೇಕ್ಫಾಸ್ಟ್. ಸೊ ಫೈನಲಿ ಸುಜಿತ್ ಮನೆಗೆ ಬಂದಿದ್ದೀವಿ ನೋಡಿ. ಬಿಸ್ಕಿ ಮಾಮ್ ನೋಡಿದ್ರ ಏನ್ ಬಚ್ಚಿರ್ತಿದ್ದ? ಅಲ್ಲ, ನಾನು ಹಿಂಗ್ ಜೋಡಿಸ್ತೀನಿ ಗೈಸ್. ಇವನು ವಿಡಿಯೋ ಕಾಲ್ ಅಲ್ಲಿ ನಮ್ಮ ಅವತ್ತು ವಿಡಿಯೋ ಕಾಲ್ ಮಾಡಿದ್ವಿ ನಾನು ನಮ್ಮ ಅವತ್ತು ಇವನು ಇಡೀ ಮನೆ ತೋರಿಸ್ದ. ಈ ಸೆಕ್ಷನ್ ತೋರಿಸಿರ್ಲಿಲ್ಲ. ಅದಕ್ಕೆ ನಮ್ಮ ಅಮ್ಮ ನೋಡ್ಲಿ ಅಂತಾನೆ ಮೇಲ್ ಕರ್ಕೊಂಡ್ ಜ್ಯೂಸ್ ಕೊಟ್ಬಿಡೋಣ ಅಂತ ನಮ್ಮೆಲ್ರಿಗೂ. ನಮ್ಮ ಒಂದ್ ಜ್ಯೂಸ್ ಹಾಕೊಡ್ ಮಗ. ಟ್ರಾವೆಲ್ ಮಾಡ್ಬೇಕಾದ್ರೆ ಸುಮ್ನೆ ಮಾತಾಡ್ಲೇಬಾರ್ದು, ಸುಮ್ನೆ ಮಲ್ಗಿರ್ಬೇಕು. ನಮ್ಮ ಮತ್ತೆ ಶ್ರೀ ಕಾಣ್ತಾರೆ, ಎಲ್ಲೋ ಬಿಡಿಯೋರು ಗೊತ್ತಾಗ್ತಿಲ್ಲ. ಅಖಿಲ್ ಶ್ರೀ ಮತ್ತೆ ನಮ್ಮ ನೋಡ್ದ. ಇವ್ನಿಂದ ಇಬ್ರು ಬಚ್ಚಿಟ್ಕೊಬೋದು ಗೈ. ಸುಜಿತ್ ಮನೆಗೆ ಹೋಗಿದ್ದು ಅರ್ಧ ಗಂಟೆ ವಾಶ್ರೂಮ್ ಅಲ್ಲಿ ಕೂತವನೆ. ಅದು ಏನ್ ಜನ್ಮದ್ದೆಲ್ಲ ಏನ್ ಮಾಡೋನೋ ಗೊತ್ತಿಲ್ಲ. ಏನ್ ಮಾಡ್ತಿದ್ದ ಇಷ್ಟೊತ್ತು ಸಂಜೆ ವಾಶ್ರೂಮ್ ಅಲ್ಲಿ? ಸಾಧನೆ ಮಾಡ್ದ. ಏನೋ ಮಾಡಪ್ಪ, ಕಂಪ್ಲೇಂಟ್ ಬರ್ಬಾರ್ದು ಅಷ್ಟೇ. ಅಲ್ಲಿ ಮೋರಿ ಫುಲ್ ಆಗ್ಬಿಟ್ಟಿದೆ ಅಂತ. ಗೈಸ್, ಅಲ್ಲೊಂದು ಹೋಟ್ಲ್ ಇದೆ, ಬ್ರೇಕ್ಫಾಸ್ಟ್ಗೆ ಅಂತ ಬಂದಿದ್ದೀವಿ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೋಗೋದು ಫಸ್ಟ್. ನಾನು ಇವ್ರಿಗೆಲ್ಲ ಅಲ್ಲಿಂದ ಇಲ್ಲಿ ಸರ್ವ್ ಮಾಡೋಷ್ಟರಲ್ಲಿ ಒಂದು ಒಡೆ ತಂದಿಟ್ಟಿದ್ದೆ ನೋಡಿ. ಏನು ಮಾಡಿಟ್ಟು ಗೈಸ್, ಇವ್ರು ಲೇಟ್ ಆಗಿ ಬಂದು ಇವಾಗ ತಿಂತಾರೆ ನೋಡಿ. ಗೈಸ್, ನಮ್ಮ ಅಕ್ಕನೂ ಬಂದ್ಲು ನೋಡಿ. ನಮ್ಮ ಅಕ್ಕನ ಕರ್ಕೊಂಬರಕ್ಕೆ ಸಿಸಿನ ಕಳಿಸಿದ್ದೆ. ಈಗ ಅವಳು ಮತ್ತೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಬೇಕು. ಏಯ್ ಹುಷಾರಾಗಿ ಕರ್ಕೊಂಡು ಹೋಗಲಿ. ರೋಡಲ್ಲಿ ಪಬ್ಜಿ ಆಡ್ತೆ. ಪಬ್ಜಿ ಕ್ಯಾ ಕುಸ್ತಾ. ಓಕೆ ಫ್ಯಾಮ್, ಸೊ ಬ್ರೇಕ್ಫಾಸ್ಟ್ ಮುಗಿಸಿ ಎಲ್ಲರಿಗೂ ಹೊರಟಿದ್ದೀವಿ. ಇವಾಗ ಯಾರೆಲ್ಲಿ ಕೂರೋದು ಅಂತ ಜಗಳಗಳು ಅದು ನಡೀತಾ ಇತ್ತು, ಅದು ಇದ್ದಿದ್ದೆ. ಸೊ ಇವಾಗ ಫೈನಲಿ 3 ಕಾರ್ ಎತ್ಕೊಂಡು ಜೂಟ್ ಹಾಕ್ತಿದ್ದೀವಿ. ಲೆಟ್ಸ್ ಗೋ. ಈಗ ಫ್ಯೂಲ್ ಫಿಲ್ ಮಾಡಿಸ್ಬೇಕು ಫಸ್ಟು, ಆಮೇಲೆ ಜರ್ನಿ ಸ್ಟಾರ್ಟ್. 9 ಗಂಟೆಗೆ ಹೋಗ್ತಾ ಇದ್ದೀವಿ.
ಓಕೆ ಫ್ಯಾಮ್ಸ್, ಒಂದು ಟೀ ಬ್ರೇಕ್ಗೆ ನಿಲ್ಸಿದೀವಿ. ಸುಜಿತ್ ಕಾರು ಬಂದು ಸ್ವಲ್ಪ ಹಿಂದೆನೇ ಎಲ್ಲೋ ಏನೋ ಕೆಲಸ ಇತ್ತು ರಾಮನಗರಲ್ಲಿ ಅಂತ, ಸ್ವಲ್ಪ ಏನೋ ಕೆಲಸಕ್ಕೆ ಹೋದವ್ ನಂಗೆ. ನಾವು ಹಂಗೆ ಬಂದ್ವಿ. ನಮ್ಮ ಅಕ್ಕ ಒಳ್ಳೆ ನಾನು ಜಗಳಾಡಿ ಮುಂದೆ ಕೊಡ್ತೀನಿ ಅಂತ ಮಲ್ಕೋತೀಯ ಪಾಂಪ್. ಅದು ಹೆಂಗ್ ಮಾಡೋದು ಗೊತ್ತಾ ಗೈಸ್, ಹಿಂಗೆ ಸೀಟ್ ತಿರ್ಕೊಂಡ್ಬಿಟ್ಟು ಅವ್ನು ಯಾವನೋ ಏನೋ ಓಡಿಸ್ತಾವ್ ನನಗೇನು ಅಂತ ಮಲ್ಕೊಂಡ್ಬಿಟ್ಟವಳೆ. ನಮ್ಮ ಅಪ್ಪ ಮೊಬೈಲ್ ನೋಡ್ತಾರ, ನಮ್ಮನ್ನು ಪಾಚ್ಕೊಂಡ್ಬಿಟ್ಟಾರ ಗೈಸ್. ನಮ್ಮ ಯಾವ್ದೋ ಗಾಡಿಗೆ ಹೋಗ್ಬಿಟ್ಟು ಸುಜಿತ್ ನಿದ್ದೆ ಮಾಡ್ತಿದ್ಯಾ ಅಂತ ಮೊಬೈಲ್ ಹಿಡ್ಕೊಂಡವ್ರು ಹಿಂಗೆ. ಸಂಜೆ ಆಗಲೇ ಚಿಪ್ಸ್ ಇಡಿಸ್ತಾವನೆ, ಬಿಸ್ಕೆಟ್ ಇಡಿಸ್ತಾನೆ, ನಾನು ಕೇಕ್ ಇಡಿಸ್ತಾ ಇದ್ದೀನಿ. ನಮ್ಮ ಅಕ್ಕ ಎಳ್ನೀರು ಇಡಿಸ್ತಾವೆ, ನಾನೊಂದು ಎಳ್ನೀರು ಕುಡಿಬೇಕು. ಸುಜಿತ್ ಕಮ್ಮಿನ್. ಸುಜಿತ್ ಇಲ್ಲಿಂದ ಬೇಕಾದ್ರೆ ನಾವೇ ತಂದು ಕೊಡ್ತೀವಿ, ಏನು ನಡ್ಕೊಂಡ್ ಬರೋದು ಬೇಕಾಗಿಲ್ಲ ನೀವು. ಓ, ನೀವೇ ರಿವರ್ಸ್ ಬರ್ತಾ ಇದ್ದೀರಾ? ಓಕೆ ಗೈಸ್. ಸೊ ಸುಜಿತ್ದು 2 ವಾಕಿ ಟಾಕಿ ಇತ್ತು. ನಾನು ಮತ್ತೆ ಸುಜಿತ್ ಹತ್ರ ಒಂದು, ನಮ್ಮ ಕಾರಲ್ಲಿ ಒಂದು ಮಜಾ ಮಾಡ್ಕೊಂಡು ಬರ್ತಾ ಇದೀವಿ ಅಂತ. ನೆಕ್ಸ್ಟ್ ಲೆವೆಲ್ ಮಜಾ. ಈಗ ಹೋಗ್ತಾ ನಿಮ್ಗೆ ಮತ್ತೆ ತೋರಿಸ್ತೀನಿ. ನಾನು ಫೋನ್ ಚಾರ್ಜ್ಗೆ ಹಾಕಿದ್ದೀನಿ. ನೆಕ್ಸ್ಟ್ ಲೆವೆಲ್ ಮಜಾ ಮಾಡ್ತಾ ಇದ್ದೀವಿ ಇದ್ರಲ್ಲಿ ಮಾತಾಡ್ಕೊಂಡು. ಸೊ ಸುಜಿತ್ ಫೈನಲಿ ಬಂದ ಒಂದು ಕಾರಲ್ಲಿ, ಮುಂದೆ ಹೋಗ್ಬಿಟ್ಟಿದ್ದ. ವಾಕಿ ಟಾಕಿಲಿ ಹೇಳಿದ್ವಿ ಹಿಂದೆ ಅಂತ, ಹಿಂದೆ ಬಂದ. ಹಿಂಗೆ ಪಾಪ ಪ್ರಾಬ್ಲಮ್ ಏನು ಅಂದರೆ ನಮ್ಮ ಸಂಜೆ ಹತ್ರ ವಾಕಿ ಟಾಕಿ ಇಲ್ಲ ಅಷ್ಟೇ. ಫೋನಲ್ಲಿ ಅವಾಗ ಮಾಡಿ ವಿಚಾರಿಸ್ಕೊತಾ ಇದೀನಿ ಗೈಸ್. ವಿಸ್ಕಿಗೆ ನೋಡಿ ಚಡ್ಡಿ ತಂದವನೆ, ತೋರಿಸಿ ಹಿಂದೆ ಕಟ್ಟು ಬೇರೆ ಮಾಡೋನಂತೆ ಬಾಲಕ್ಕೆ. ಕಿರಿಕ್ ಶುರುವಾಯ್ತು ಅವ್ರದ್ದು ಕಿರಿಕ್. ನಮ್ ರಾಣಿ ಸೈಲೆಂಟ್ ಆಗ್ಬಿಟ್ಲು. ಇಲ್ಲಿ ನೋಡಿ ಇವನ ತಂದಿದೆ. ಸುಜಿತ್ ಕಮ್ಮಿನ್. ಸುಜಿತ್ ಸುಜಿತ್ ಹಾಯ್ ಹೇಳು. ಇದೆಲ್ಲರಿಗೂ ಫ್ಯೂಲ್ ಹಾಕ್ಸೋ ಸಮಯ. ಇಲ್ಲಿ ಅಲ್ಲಿ ಸಾಯಿಲ್ ಸಂಜೆ ಮುಂದೆ ನುಗ್ಬಿಟ್ಟಿದ್ದಾರೆ. ಅದಕ್ಕೆ ಅವ್ರದ್ದು ಈಗ ಸಂಜೆ ಸಾಯಿಲ್ನ ಇನ್ನೊಂದು ಕಾರಿಗೆ ಶಿಫ್ಟ್ ಮಾಡಿದ್ವಿ. ನಮ್ಮ ಅಕ್ಕ ಮಲ್ಕೊಂಡ್ಬಿಟ್ಟಿದ್ಲಲ್ಲ, ಅದಕ್ಕೆ ಆ ಕಾರಿಗೆ ಶಿಫ್ಟ್ ಮಾಡಿದ್ವಿ. ಸಂಜೆ ಸಾಯಿಲ್ ಹೋಗ್ತಿದ್ದಾರೆ. ಈಗ ಅವ್ರು ಮುಂದೆ ಹೋಗಿದ್ದಾರೆ, ಮುಂದೆ ಎಲ್ಲರೂ ಫ್ಯೂಲ್ ಹಾಕ್ಸ್ಬೇಕು ಆ ಕಾರ್ಗೆ. ಗೈಸ್ ನಾನು ಧನುಷ್ಟಿ ಕಾರ್ಗೆ ಆಯ್ತೀವಿ, ಸುಜಿತ್ ಕಾರ್ಗೆ ಹಾಕ್ಸ್ತಾ ಇದ್ದೀವಿ ಫ್ಯೂಲು. ಗೈಸ್ ಪೆಟ್ರೋಲ್ ಬಂಕಲ್ಲಿ ನಾನು ರ್ಯಾಬಿಟ್ ಇಟ್ಟಿದ್ದಾರೆ, ನೋಡಿ ಬರು ಅಂತ ಹೇಳಿದ್ರು ಅವರು. ಒಂದ್ಸರಿ ನೋಡ್ಬಿಟ್ಟು ಹೋಗ್ಬಿಡೋಣ. ಓಹ್ ಇಲ್ಲಿ ನೋಡಿ 2 ರ್ಯಾಬಿಟ್ಟು. ಓಯ್ ಹಾಯ್. ಚಿಕ್ಕವನಿದ್ದಾಗ ನೋಡಿದ್ದೀನಿ ನಾನು. ಇಲ್ಲಿ ಯಾವುದೋ ಕೋಳಿಗಳಿದ್ದಾವೆ, ಯಾವ ಕೋಳಿ ಗೊತ್ತಿಲ್ಲ. ಹುಂಜಾನ ಇದು ಇರ್ಬೋದೇನೋ, ನಮಗಷ್ಟು ಐಡಿಯಾ ಇಲ್ಲ ಕೋಳಿ ಹುಂಜ ಬಗ್ಗೆ. ನೋಡಿ ರ್ಯಾಬಿಟ್, ನೋಡಿ ರ್ಯಾಬಿಟ್ ಕೈಯಲ್ಲಿ ಇಟ್ಕೊಂಡು ಓಡಾಡಕ್ಕೆ ಒಂಥರ ಗೊತ್ತಿದ್ದಂಗೆ. ಹೌದಾ ಗೈಸ್ ನಾವು ಈಗ ಸಾಯಿಲ್ಗೆ ಪೇಟ ಗಿಟ್ಟೆಲ್ಲ ತೊಗೊಳ್ಳೋಣ ಅಂದ್ಕೊಂಡಿದ್ದೀವಿ, ಆರ ಪೇಟ ಎಲ್ಲ. ಅದಕ್ಕೆ ನಮ್ಮ ವಾಕಿ ಟಾಕಿಲ್ ಕಾನ್ವರ್ಸೇಷನ್ ನಡೀತಾ ಇದೆ. ಮತ್ತೆ ಎಲ್ಲರೂ ಇದೆಯಾ ಮುಂದೆ ಒಂದ್ಸರಿ ನೋಡು. ಇಲ್ಲ ಎಳ್ದ್ಬಿಟ್ಟು ನಾನೇ ಹೋಗಿ ತೊಗೊಂಬಂದ್ಬಿಡ್ಲಾ? ಎಲ್ಲ ನೋಡ್ತಾವ್ರೆ, ನಾನು ಇದ್ರಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇದ್ದೀನಿ. ಗೈಸ್ ಏನೋ ತೊಗೊಂಡಿದ್ದೀವಿ, ನಿಮಗೆ ಕಾಣ್ತಿರ್ಬೋದು, ಬಟ್ ಅದೇನೋ ಅಂತ ಹೇಳಲ್ಲ. ಸಂಜೆ ಬ್ಲಾಗಲ್ಲಿ ನೋಡಿ. ನಮ್ಮ ಅಮ್ಮ ಫುಲ್ ಸಬ್ಸ್ಕ್ರೈಬರ್ಸ್ ನೋಡಿ ಗೈಸ್ ಇಲ್ಲಿ. ಗೈಸ್ ಇವನು ಇಲ್ಲಿಂದ ಮುಂದೆ ಯಾವ್ದಾದ್ರು ಕಾರ್ ಬರ್ತಿದ್ಯಾ ಅಂತ ಹೇಳೋದು, ಆ ಕಡೆಯಿಂದ ಅವನು ಇಲ್ಲ ಬನ್ನಿ ಅನ್ನೋದು. ಇದನ್ನ ಮಾಡ್ತಾ ಇದೀವಿ ವಾಕಿ ಟಾಕಿಲಿ. ಸಖತ್ ಮಜಾ ಇದೆ. ಬಟ್ ನನಗೆ ಬ್ಲಾಗ್ ಮಾಡೋಕ್ಕಂತೂ ಆಗ್ತಿಲ್ಲ ಅದೆಲ್ಲ. ಬಿಕಾಸ್ ಅವ್ನು ಯಾವಾಗ ಮಾತಾಡ್ತಾನೆ, ಅದು ಹೆಂಗೆ ರೆಸ್ಪಾಂಡ್ ಮಾಡ್ತೀವಿ, ಸಡನ್ನಾಗಿ ಮಾತಾಡ್ತಿದ್ದೀವಿ. ಸೊ ಯಾವುದು ಪ್ಲ್ಯಾನ್ಡ್ ಅಂತೂ ಅಲ್ಲ. ಸೊ ಅದಕ್ಕೆ ಹಿಂಗೆ ಇಟ್ಕೊಂಡಿರ್ಬೇಕು ಫುಲ್ ಕಾನ್ವರ್ಸೇಷನ್ಗೆ. ಅಷ್ಟು ಸ್ಟೋರೇಜ್ ನನ್ನ ಫೋನಲ್ಲಿ ಇಲ್ಲ. ಟರ್ನಿಂಗಲ್ಲಿ ಗಾಡಿ ಬರ್ತಾ ಈಗ. ಟೀಮ್ ಕ್ರೆಟಾ ಕಮಿನ್. ಅವ್ರ ಕಾರ್ ಕ್ರೆಟಾ ಅಲ್ವಾ, ಸೊ ಟೀಮ್ ಕ್ರೆಟಾ. ನಾವು ಟೀಮ್ ಸ್ವಿಫ್ಟ್. ನಮ್ಮ ತಮ್ಮ ಮತ್ತೆ ಸಂಜಯ್ ಟೀಮ್ ಸ್ಕೋಡಾ. ಟೀಮ್ ಕ್ರೆಟಾ ಅವರ ಸ್ವಲ್ಪ ನಿಮ್ಮ ಡ್ರೋನ್ ನ ಎತ್ಬಿಟ್ಟು ಎಲ್ಲರೂ ಆರ್ಸಕ್ಕೆ ಪ್ಲಾನ್ ಮಾಡ್ತೀರಾ? ಇದು ಸರಿಯಾದ ರಸ್ತೆ ಅಲ್ಲ, ಆಮೇಲೆ 100% ಮಾಡ್ಕೊಡ್ತೀನಿ. ಅದಕ್ಕೆ ಸರಿಯಾದ ಜಾಗ ಬೇಕು, ಎಲ್ಲಿ ಬೇಕಲ್ಲೆಲ್ಲ ಆರ್ಸಕ್ಕಾಗಲ್ಲ. ಟೀಮ್ ಕ್ರೆಟಾ ಹುಷಾರು, ಕುರಿಗಳಿದೆ ಅಂತೆ. ಅವ್ರು ಆ ಕಡೆಯಿಂದ ಸಾಂಗ್ ಪ್ಲೇ ಮಾಡವ್ರೆ. ಇಲ್ಲ ನಮ್ದು ಲೋ ಆಗಿದೆ ಗೈಸ್, ನಮ್ದು ಬ್ಯಾಟ್ರಿ ಲೋ ಆಗೋಯ್ತು. ಟೀಮ್ ಸ್ವಿಫ್ಟ್ ಸಾರಿ ಟೀಮ್ ಕ್ರೆಟಾ ಬ್ಯಾಟ್ರಿ ಲೋ ಆಗ್ಬಿಟ್ಟಿದೆ. ನಾವು ಮುಂದೆ ಹಂಗೆ ಫೋನಲ್ಲೇ ಮಾತಾಡ್ಕೊಳ್ಳೋಣ ಬಿಡಿ. ಗೈಸ್ ಈಗ ಚಕ್ಕಿನ್ ಇದು ಒಳಗೆ ಕಾಡ್ ಒಳಗೆ ಹೋಗೋಕ್ಕೆ ರಿಸರ್ವ್ ಇದು ಮಾಡಿಸ್ಬೇಕು, ರಿಜಿಸ್ಟರ್. ಅದನ್ನ ಮಾಡಕ್ಕೆ ಹೋಗ್ತಾ ಇದ್ದೀನಿ ಗೈಸ್. ಇಲ್ಲಿ ನಾಯಿ ಅಲೋ ಇಲ್ಲ ಅಂತಿದ್ರು ಒಳಗಡೆ. ಈಗ ಅದೊಂದು ಇಶ್ಯೂ ಆಗಿದೆ, ನೋಡೋಣ ಏನು ಮಾಡೋದು. ಗೈಸ್ ಇಲ್ಲಿ ಒಳಗೆ ನೀವು ಬಂದರೆ ನೆಕ್ಸ್ಟ್ ಟೈಮು ನಾಯಿನ ತೊಗೊಂಬರ್ಬೇಡಿ. ಈ ಜಾಗದಲ್ಲಿ ನಾಯಿ ಎಂಟ್ರಿ ಇಲ್ಲ. ಸೊ ಸಂಜೆನ ಸಾಯಿಲ್ನ ಎಲ್ಲೇ ಬಿಟ್ಟು ಹೋಗ್ಬೇಕಾಗುತ್ತೆ ಇವತ್ತು. ಸಾಯಿಲು ಇಲ್ಲ, ನೀನು ಇಲ್ಲ. ಗೈಸ್ ಇದೆಲ್ಲ ಇದೆ ಅಂತ ಗೈಸ್ ಒಳಗೆ ನೋಡಿ, ಓದ್ಕೊಳ್ಳಿ ನೀವೇ. ಗೈಸ್ ಬೇರೆ ದಾರಿಯಿಂದ ಹೋಗ್ಬೇಕು, ಸೊ ಬಿಡ್ತಾ ಇಲ್ಲ. ಲೆಟ್ಸ್ ಗೋ. ಇಷ್ಟೊತ್ತು ಅಖಿಲ್ ಕಾರ್ ಓಡಿಸ್ತಾ, ಇವಾಗ ನಾನು ಓಡಿಸೋ ಟೈಮ್ ಬಂದಿದೆ. ಲೆಟ್ಸ್ ಗೋ.
ಗೈಸ್ ಲೊಕೇಶನ್ ಸಿಗದೆ ಒದ್ದಾಡ್ಕೊಂಡು ತಡ್ಕಾಡ್ಕೊಂಡು ಗೈಸ್ ಎಲ್ರಿಗೂ ಹೊಟ್ಟೆ ಹಸ್ವಾಗ್ಬಿಟ್ಟಿತ್ತು ಆ್ಯಂಡ್ ಲೊಕೇಶನ್ ಪ್ರಾಬ್ಲಮಿಂದ ಲೇಟ್ ಆಯಿತು. ನಾವು ಇಷ್ಟೊಂದು ಲಂಚಿಗೆ ರೀಚ್ ಆಗಬೇಕಿತ್ತು. ಸೊ ಅದಕ್ಕೆ ಎಲ್ಲ ಪಬ್ಸ್ ಇದೆ, ಪಬ್ಸ್ ತಿಂದ್ಬಿಟ್ರಿ ಎಲ್ಲರೂ ಸ್ವಲ್ಪ ಲೈಟಾಗಿ ಅಂದ್ಕೊಂಡು ಪಬ್ಸ್ ತಿಂತಾ ಇದ್ದೀವಿ. ಎಗ್ ಪಫ್ ಸೊ ಸ್ವೀಟ್ ತೊಗೊಳ್ತಾ ಇದ್ದೀವಿ. ಪಬ್ಸ್ ಮೇಲೆ ಪಬ್ಸ್ ಗೈಸ್ ಫುಲ್ ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಆಗ್ತಾರೆ ನನಗೆ. ಆಗಲೇ 15 ಪಬ್ಸ್ ತಿಂದವ್ರೆ, 2 ಸ್ಲೈಸ್ ಕುಡ್ದವ್ರೆ, ನೀರು ಬಾಟ್ಲು ಖಾಲಿ ಮಾಡವ್ರೆ. ನೋಡಿ ಕಿಟ್ ಕ್ಯಾಟು ಮಂಚು. ನಾನಂತೂ ಓಡೋಗ್ಬಿಡ್ತೀನಿ ಆಚೆ, ನಾನು ಯಾರು ಅಂತಾನೆ ಗೊತ್ತಿಲ್ಲ ಅಂತ. ನೋಡಿ ನಾವು ಒಳಗೋಗಿ ಬೋಟಿ ಎತ್ಕೊಂಡ್ಬರ್ತವ್ರೆ. ನಮ್ದೇ ಬೇಕರಿ ಆಗ್ಬಿಟ್ಟಿದೆ ಇದು. ನಾನು ಒಂದೇ ಒಂದು ಚಂಪಾಕಲಿ ತೊಗೊಂಡಿದ್ದೀನಿ ಗೈಸ್, ಅದ್ರಲ್ಲೂ ಬಂದ್ಬಿಟ್ಟ ನಂಗೆ ಕೊಡೋ ನೋಡಿ ಒಂದು ತೊಗೊಂಡೇ ಬಿಟ್ಟ ನನ್ನ ಮೇಲೆ ಕಾಂಪಿಟೇಷನ್ಗೆ. ಸ್ಲಿಮ್ ಆಗಿರೋ ಕಾರಣ ಬೋಟಿ ಹೆಂಗ್ ಇಳಿಸ್ತಾವ್ ನೋಡಿ ಗೈಸ್. ಈ ಒಂದು ಸ್ವೀಟಿಗೆ ಇವನು ಬಂದ್ಬಿಟ್ಟ ಗೈಸ್ ನನ್ನ ಹತ್ರ. ಮಗ ಇದು ಕೈ ಚಾಚ್ಬಿಡ, ಅಷ್ಟೆಲ್ಲ ಬೇಜಾರಾಗ್ಬಿಡುತ್ತೆ ನಂಗಿರೋ. ನೋಡಿದ್ರಾ ಒಳ್ಳೆ ಇಸ್ಕೊಳೋ ಇಸ್ಕೋ. ಇಲ್ಲೇ 1,000 ರೂಪಾಯಿ ತಿಂದಿರೋ ನಿಮ್ಗೆಲ್ಲ ಜೈ. ಅಣ್ಣಂಗೂ ಜೈ. ನನಗೆ ಸಿಕ್ಕಿರೋ ಫ್ರೆಂಡ್ಸ್ ಫ್ಯಾಮಿಲಿ ಯಾರಿಗೂ ಸಿಗಲ್ಲ. ಬೇಕರಿ ಶಾಪಿಂಗ್ ಮಾಡ್ತೀವಿ, ಕಾಂಪ್ಲಿಮೆಂಟರಿ ಬಿಸ್ಕೆಟ್ ಇಸ್ಕೋತಾರೆ ನೋಡಿ. ಟೋಟಲ್ 921 ರೂಪಾಯಿ ಗೈಸ್. ಕಾಂಪ್ಲಿಮೆಂಟ್ರಿ ಅಂದ್ಕೊಂಡು ಇವ್ರು ಇಸ್ಕೊಂಡ್ಬಿಟ್ಟವ್ರೆ, ಅವ್ರು ಬಿಲ್ ಹಾಕ್ತವ್ರೆ ಗೈಸ್. ಸೊ ಈಗ ಇನ್ನೊಂದು ಕಡೆ ಚೆಕ್ಕಿಂಗ್ ಆಯಿತು, ಈಗ ಹೋಗ್ತಾ ಇದ್ದೀವಿ ವಾಪಸ್ಸು. ಲೆಟ್ಸ್ ಗೋ ಗೈಸ್. ಸೊ ಸಖತ್ ಲೇಟ್ ಆಗಿದೆ. ಇಷ್ಟೊಂದು ನಾವು ರೆಸಾರ್ಟ್ಗೆ ಹೋಗಿ ಚಿಲ್ ಮಾಡಬೇಕಿತ್ತು ರೆಸಾರ್ಟಲ್ಲಿ. ಈಗ ನಾವು ಏನೇನೋ ಜಾಗ ಆಗಿ ನಮ್ಮ ಪಪ್ಪಿಗಳ್ದು ಇಶ್ಯೂ ಆಗಿ ಸುತ್ತಕೊಂಡು ದೂರದಿಂದ ಇನ್ನೊಂದು ದಾರಿಯಿಂದ ಹೋಗ್ತಾ ಇದ್ದೀವಿ. ಇವಾಗ ಇಲ್ಲಿ ಅಲೋವ್ ಇದೆ, ಸೊ ಅದಕ್ಕೆ ಈ ಕಡೆಯಿಂದ ಹೋಗ್ತಾ ಇದ್ದೀವಿ, ಏನು ಇಲ್ಲೀಗಲ್ ಕೆಲಸ ಮಾಡಬಾರ್ದು ಅಂತ ಗೈಸ್. ಸೊ ಫೈನಲಿ ಕೇಕ್ ತೊಗೊಳಕ್ಕೆ ನಿಲ್ಸಿದ್ದೀವಿ. ಬಾಷ್ಟ್ರಿ. ಸೊ ಕೇಕ್ ತೊಗೋಬೇಕು ಇವಾಗ. ಕೇಕೆ ತೊಗೊಂಡಿಲ್ಲ ನಾವು, ಅಲ್ಲಿ ರೆಸಾರ್ಟಲ್ಲಿ ಸಿಗುತ್ತಂತೆ ಕೇಕು, ಬಟ್ ಅದು ನೋಡೋಕೆ ಚೆನ್ನಾಗಿರಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸೊ ಸ್ಟಿಲ್ ಒಂದು ಬೇಕ್ರಿ ಕಾಣಿಸುತ್ತೋ, ತೊಗೊಂಬಿಡೋಣ ಅಂತ ಬಂದಿದ್ದೀವಿ ಗೈಸ್. ಸೊ ಫೈನಲಿ ಈ ಕೇಕ್ನ ಫೈನಲ್ ಮಾಡಿದ್ದೀವಿ. ಸೊ ಇದು ರೆಡ್ ವೆಲ್ವೆಟ್ ಕೇಕ್ ಅಂತ ಇದೆಲ್ಲ, ಬಟ್ ಇದರಲ್ಲಿ ಏನೇನೋ ಹುಡ್ಕಿದ್ವಿ, ನೋಡೋಕೆ ಚೆನ್ನಾಗಿರೋದು ಒಂದೇ. ಸೊ ಫೈನಲಿ ಈಗ ಕೇಕ್ ತೊಗೊಂಡು ಹೋಗ್ತಾ ಇದ್ದೀವಿ. ಇಷ್ಟು ಇಲ್ಲೇ ನಿಂತವನೇ, ಕೈಯಲ್ಲೇ ಕೇಕ್ ಇಟ್ಕೊಂಡು ಹೋಗ್ತಾ ಇದ್ದೀನಿ. ನನಗೇನು ಐಡಿಯಾನೇ ಇಲ್ಲ ನನ್ನ ಪ್ರಕಾರ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಗೊತ್ತವನಿಗೆ ಕೈ ನಿಂತಿದೆ ಕಣ್ಣು ಆಡಿಸ್ತಾ ಮಾಡಿ. ಸೊ ನಂದೊಂದು ಔಟ್ಫಿಟ್ಟಿಗೆ ಈ ಥರ ಬನಿಯನ್ ಬೇಕಿತ್ತು, ಮತ್ತು ನಮ್ಮ ಅಕ್ಕ ಬಟ್ಟೆ ತೊಗೊಂಡಿರ್ಲಿಲ್ಲ, ಅವಳು ಬಟ್ಟೆ ತೊಗೊಬೇಕಿತ್ತು ನಾನು. ಸೊ ಅದಕ್ಕೆ ಚೆಕ್ ಮಾಡ್ತಾ ಇದ್ದೀವಿ. ಸೊ ಇವ್ರು ನಾನ್ ಸ್ಟಾಪ್ ಶಾಪಿಂಗ್ಗಳು ಮಾಡ್ತವ್ರೆ. ನಮ್ಮ ಬಾಯ್ಸ್ ಫುಲ್ಲು ರೋಸ್ಟ್ ಆಗ್ಬಿಟ್ಟವ್ರು ನನಗೆ. ಅಲ್ಲಿ ನೋಡಿ ಟೈಮ್ ಆಯಿತು ಅಂತವ್ರೆ. ಲೇಟ್ ಆಯಿತು. ಇವರು ಬದುಕಿನ ಬಣ್ಣವೇ ಹೋಗ್ಬಿಡೋದು ಕೆಳಗೆ ಇವಾಗ. ಬಡವನ ಕಣ್ಣರು ಬೆಳಕಾದರೆ ಅದು ಪ್ರೇಮವೇ. ಕೊರಳಿದು ಕಂಪಿಸಿ ಬಿಗೆಯಾದರೆ ಅದು ಪ್ರೇಮವೇ. ತಿರುವಲಿ ದೇವರೇ ಎದುರಾದರೆ ಅದು ಪ್ರೇಮ. OFM. ಸೊ ಫೈನಲಿ ರೀಚ್ ಆಗಿದ್ದೀವಿ ರೆಸಾರ್ಟು. ಆ್ಯಂಡ್ ನಮಗಿಂತ ಮುಂಚೆನೇ ಟೀಮ್ ಕ್ರೀಮ್ ವೆನ್ಯೂ ಬಂದ್ಬಿಟ್ಟು ಫಿಲ್ಲಿಂಗ್ ಎಲ್ಲ ಮಾಡಿಬಿಟ್ಟಿದೆ. ಇನ್ನೇನು ಅವು ಇರುತ್ತಲ್ಲ ರಿಸೆಪ್ಷನಲ್ಲಿ ಫಿಲ್ ಮಾಡೋದೆಲ್ಲ, ID ಕಾರ್ಡ್ಸ್ ಅದು ಇದೆಲ್ಲ ಅದೆಲ್ಲ ಆಗೋಗಿದೆ ನೋಡಿ. ವಿಸ್ಕಿ ನೋಡಿ, ಸಾಯಿಲಲ್ಲಿ ಸ್ಕೋಡಾ ಅವರಲ್ಲಿ. ಸೊ ಟೀಮ್ ಸ್ಕೋಡಾ ಫೈನಲಿ ರೀಚ್ ಆಗಿದೆ. ಈಗ ನಾನು ಸುಮ್ಮನೆ ಬೊಗಳ್ತಾ ಇದೆಯಪ್ಪ. ಸೊ ಈಗ ರೂಮ್ಸ್ ತೋರಿಸ್ತಾರೆ ನಮ್ದು ಯಾವ್ದು ಅಂತ. ಸೊ 4 ರೂಮ್ ಇದೆ ಇಲ್ಲಿ. ಸೊ ರೆಸಾರ್ಟ್ ಬಂದು ಅಗ್ರಹಾರಂ ಅಂತ ಇರೋದು, ವೈನಾಡಿಗೆ ಬಂದಿದ್ದೀವಿ. ಮತ್ತೆ ಇಟ್ಸ್ ಇನ್ ಕೇರಳ, ವೈನಾಡ್ ಅಂತಾನೆ ಹೇಳ್ಬೋದು. ಕೇರಳ ವೈನಾಡ್. ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ, ನಾವು ಬೇಕಂತ ಮಾಡಿಲ್ಲ. ನಮ್ಮ ಬಾಯ್ಸ್ ಯಾರು ವೈನಾಡ್ ನೋಡಿಲ್ಲ. ಸಂಜೆ ವೈನಾಡ್ ನೋಡಿಲ್ಲ ತಾನೆ ನೀನು? ಫಸ್ಟ್ ಟೈಮ್ ಅಲ್ವಾ? ಹೆಂಗಿದೆ ಗೈಸ್? ಆಗಲೇ ಹನೀತಾ ಇದೆ. ಈಗ ರೂಮ್ಸ್ ತೋರಿಸ್ತಾರೆ, ಹನೀತಾ ಇದೆ ಗೈಸ್. ಬರ್ಡೇ ಆಗುತ್ತಲ್ಲ ಅಂತ ಭಯ ಆಗ್ತಿದೆ ಇವಾಗ. ಒಂದು ಸ್ವಲ್ಪ ಎಲ್ಲ ಸೆಟ್ ಡೌನ್ ಮಾಡ್ಬಿಟ್ಟು ಆಮೇಲೆ ವೈನಾಡ್ ಇದು ರೆಸಾರ್ಟ್ ಹೆಂಗಿದೆ ಅಂತ ತೋರಿಸ್ತೀವಿ ಬನ್ನಿ ಗೈಸ್. ಸೊ ಪ್ರಾಬ್ಲಮ್ ಏನಾಗಿದೆ ಅಂದರೆ
ಈಗ ರೆಸಾರ್ಟಿಗೆ ಬಂದ್ವಿ. ನಮ್ಮ ರೂಮ್ಗಳು ಕೊಟ್ಟಿದ್ದಾರೆ, 4 ರೂಮ್ ಕೊಟ್ಟಿದ್ದಾರೆ. ಯಾರ್ದು ಏನು ಅಂತ ಆಮೇಲೆ ತೋರಿಸ್ತೀನಿ ರೂಮ್ ಹೆಂಗಿದೆ ಅಂತೆಲ್ಲ. ಸೀನ್ ಏನಾಗಿದೆ ಅಂದರೆ ಈಗ ನಾವು ಬರೋದು ಇಲ್ಲಿ 1 ಗಂಟೆ 2 ಗಂಟೆಗೆ ಬರಬೇಕಿತ್ತು, ಬಂದಿರೋದು 5:15. ಸೊ ಈಗ ನಾವು ಹೊಟ್ಟೆಗೆ ಏನೂ ಇಲ್ಲ. ಬೇಕರಿಲಿ ಮ್ಯಾಗಿ ತೊಗೊಂಡಿದ್ವಿ, ಈಗ ತಿಂದ್ವಲ್ಲ ಚೆನ್ನಾಗಿ. ಆ ಬೇಕರಿ ಒಂದು ಪ್ಯಾಕೆಟ್ ಮ್ಯಾಗಿ ತೊಗೊಂಡಿದ್ವಿ, ಅದ್ರಲ್ಲಿ 4 ಪೀಸ್ ಬರುತ್ತೆ ಚಿಕ್ಕದು. ಸೊ ಅದನ್ನ ಮಾಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಮಾಡಿದ್ರೆ ಎಲ್ರಿಗೂ ಹೊಟ್ಟೆ ಹಸಿವಾಗಿದೆ. ಮುಂದೆ 1 ಕಿಲೋಮೀಟರ್ ಶಾಪ್ ಇದೆಯಂತೆ ಅಂಗಡಿ, ಅಲ್ಲಿಗೆ ಹೋಗಿ ಮ್ಯಾಗಿ ತೊಗೊಂಡು ಬಂದು ನಾವೇ ಮಾಡಿ ತಿನ್ನೋಣ ಅಂದ್ಕೊಂಡಿದ್ದೀವಿ. ಸೊ ಈಗೇನು ಮಾಡೋಕ್ಕಾಗಲ್ಲ, ಬಿಕಾಸ್ ಎಲ್ರಿಗೂ ಹೊಟ್ಟೆ ಹಸಿವಾಗಿದೆ. ಕಾಫಿ ಪಕೋಡ ಕೊಡ್ತೀನಿ ಅಂದರು, ಅದು ತಿನ್ನೋಕ್ಕೂ ಆಗಲ್ಲ ಆ್ಯಂಡ್ ಹೊಟ್ಟೆನೂ ತುಂಬಲ್ಲ. ಸೊ ನಾವೇ ಅಡ್ಜಸ್ಟ್ ಮಾಡ್ಬೇಕು, ನಮ್ಮದೇ ತಪ್ಪು, ಬಿಕಾಸ್ ನಾವು ಲೇಟ್ ಆದ್ವಿ ಅಂತ. ಗೈಸ್ ಸೊ ಇಲ್ಲಿ ಹುಡ್ಕೊಂಬಂದ್ವಿ. ಇಲ್ಲಿ ಮ್ಯಾಗಿ ಸಿಗಲ್ಲ, ಬೇರೆ ಯಾವ್ದಾದ್ರು ಸಿಗುತ್ತೆ ಅಂತ ಹೇಳಿದರೆ ನಮ್ಮ ಹತ್ರ ಇರೋದೇ ಮ್ಯಾಗಿ ಒಂದು. ಹೋಪ್ಫುಲಿ ಮ್ಯಾಗಿ ಸಿಗುತ್ತೆ ಅಂದ್ಕೊಂಡಿದ್ದೀವಿ, ನೋಡೋಣ. ಗೈಸ್ ಈ ಶಾಪಲ್ಲಿ ನಿಲ್ವಂತೆ 300 ಮೀಟ್ರ್ ಮುಂದೆ ಹೋಗ್ಬೇಕಂತೆ. ಇಲ್ಲಿ ನೋಡಿ ಫಾಲ್ಸ್ ನೋಡಿ ಹೆಂಗೆ ನೀರು ಹರಿತಾ ಇದೆ. ಫಾಲ್ಸ್ ಎಲ್ಲ ಚಿಕ್ಕದಾಗಿ ಹಿಂಗೆ ಹರ್ಕೊಂಡು ಹೋಗ್ತಾ ಇದೆ, ಸೌಂಡ್ ನೋಡಿ ಅದರದ್ದು. ಸುದೀತಣ್ಣ ನೋಡಿ ಯಾವ್ಯಾವ್ದ್ರಲ್ಲಿ ದುಡ್ಡು ಇಟ್ಟವನೆ. ಇಲ್ಲಿ ಫೋನ್ಪೇ ವರ್ಕ್ ಆಗ್ತಿಲ್ಲ, ಕ್ಯಾಶ್ ಬೇಕು 77 ರೂಪೀಸ್. ಕರೆಕ್ಟಾಗಿದೆಯಾ ಗೈಸ್? ಈ ಶಾಪಲ್ಲಿ ನಮಗೆ ಸಿಕ್ಕಿದ್ದೆ 3 ಪ್ಯಾಕೆಟು, ಅದನ್ನು ತೊಗೊಂಬಿಟ್ಟೆ. ಚಿಕ್ಕದು ಇಟ್ಟಿದೆ ಅದು. ಸೊ ಒಂದು ಪ್ಯಾಕೆಟ್ ಅವಾಗ ಇದ್ದಿದ್ದು ಬರೀ 10 ರೂಪಾಯಿ, ನಾವು ಚಿಕ್ಕವರಿದ್ದೀಗ 14 ರೂಪಾಯಿ ಆಗಿದೆ. 10 ರೂಪಾಯಿ ಅಲ್ಲ 5 ರೂಪಾಯಿ. ಇದು 5 ರೂಪಾಯಿ ಅಲ್ಲ ಗುರು, 10 ರೂಪಾಯಿ. ಇದು 10 ರೂಪಾಯಿ ಅವಾಗಿಂದನು, 5 ರೂಪಾಯಿ ದಿನ ಇಷ್ಟೇ ಕೊಡ್ತಿತ್ತು. ಸೊ ಹಂಗಿದೆ ಕತೆ. ನಮ್ಮ ಅಪ್ಪ ಮೇಲೆ ರಾಚೆ ಹೋಗ್ಬೇಕಾದ್ರೆ 10 ರೂಪಾಯಿ ಕೊಡಿ ಅಂತ ತಿಸ್ಕೊಂಡು ಮ್ಯಾಗಿ ತಂದು ತಿನ್ಬೋದಿತ್ತು. ಇಲ್ಲ ಮುಂದೆಲ್ಲರೂ ಇದೆ, ನೋಡೋಣ. ಎಷ್ಟು ಫೈನಲ್ ಯಾವುದೋ ಒಂದು ಅಂಗಡಿಯಲ್ಲಿ ಮ್ಯಾಗಿ ಸಿಕ್ತು. ಮ್ಯಾಗಿನೂ ಅಲ್ಲ, ಅದು ಬೇರೆ ಕಂಪನಿದು. ಆ್ಯಂಡ್ ಗ್ಯಾಪಲ್ಲಿ ಈ ನಾಯಿಗಳು ಹಸ್ಕೊಂಡು ಓಡಾಡ್ತಿತ್ತು, ಅದಕ್ಕೆ ಬ್ರೆಡ್ ಕೊಡ್ತಾ ಇದ್ದಾಳೆ ಧನುಶ್ರೀ ಮೇಡಮ್ ಅವರು. ತಿನ್ಬಿಡ್ತು ನೋಡೋದು, ಅಷ್ಟು ಹಸ್ಕೊಂಡಿದೆ ಅದು. ನಮ್ಮ ಏರಿಯಾ ಬ್ರೆಡ್ಗಳು ತಿನ್ನೋದಿಲ್ಲ ಅನ್ನೋದು ನಾಯಿಗಳು, ಅಷ್ಟು ದೊಡ್ಡ ತಿಂದರೆ ತಿನ್ನಲ್ಲ ಅನ್ಸುತ್ತೆ ಅದು. ನೋಡಿ ಬೇರೆ ಏನಾದ್ರು ಬೇಕನ್ಸುತ್ತೆ, ತಿಂತದೆ ಅದು. ಒಂದು ಪ್ಲೇಟ್ ಇಲ್ಲಿ ನೋಡಿ ಮೀನು ಹೆಂಗೆ ಮಾಡ್ತಾ ಇದ್ದಾರೆ. ಈಗ ಒಂದು ನ್ಯೂಸ್ ಪೇಪರ್ ಇಟ್ಬಿಟ್ಟು ಅದ್ರ ಮೇಲೆ ಬ್ರೆಡ್ಡಿಂಗ್ ಜೋಡಿಸ್ಬಿಟ್ಟು ಬಂದಿದ್ದೀವಿ, ತಿನ್ನುತ್ತೆ ಅಂದ್ಕೊಂಡಿದ್ದೀವಿ. ನೋಡೋಣ. ಮ್ಯಾಗಿ ಸಿಗಲಿಲ್ಲ ನಮಗೆ, ಯಾವುದೋ ಲೀಜಿ ಅಂತೆ, ನೋಡೋಣ ಹೆಂಗಿರುತ್ತೆ ಅಂತ. ಲೀಜಿ ಯುಪ್ಪಿ ಮತ್ತು ನಮ್ಮ ಹತ್ರ ಒಂದು ಮ್ಯಾಗಿ ಮಿಕ್ಸ್ ಮಾಡಿ ಇವತ್ತು ನಾವೆಲ್ಲ ತೋಪು. ಓಕೆ ಫೈನಲಿ ಮ್ಯಾಗಿ ಎತ್ಕೊಂಡು ಈಗ ಬಂದಿರೋದು ನಾವು ಕಿಚನ್ ಏರಿಯಾಗೆ. ಈಗ ನೋಡಿ ಫುಲ್ ಬಿಸಿ ಆಗ್ಬಿಟ್ಟವ್ರು ಇಬ್ಬರು. ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಕುಕ್ ಇಟ್ ವಿಲ್ ಬಿ ಫಾಸ್ಟರ್ ಇಫ್ ಯು ಡೂ ದಟ್. ಸೊ ಈಗ ಇಲ್ಲಿಗೆ ಬಂದಿದ್ದೀವಿ ಕುಕ್ ಮಾಡೋಕ್ಕೆ. ಸೊ ಸುಜಿತ್ ಕಟ್ ಮಾಡ್ತವನೆ, ಮತ್ತೆ ಹಂಗೆ ಮಾಡಬಾರ್ದು, ಉದ್ದುದ್ದ ಮಾಡಬೇಕು. ಗೈಸ್ ಇವ್ನು ಯುಪ್ಪಿ ಮಾಡ್ತವನೆ, ಶ್ರೀ ಮ್ಯಾಗಿ ಮಾಡ್ತಿರೋದು. ಗೈಸ್ ಸಾಯಿಲಿಗೆ ಎಗ್ ರೈಸ್ ಮಾಡ್ತಾವೆ ನಮಗೋಸ್ಕರ, ಪಾಪ ಬರ್ಡೇ ಬಾಯ್. ಯುಪ್ಪಿ ನೂಡಲ್ಸ್ ಕ್ಯಾನ್ಸಲ್ಲು, ಅವಳು ಮ್ಯಾಗಿ, ಇವನ್ ಎಗ್ ರೈಸು. ಗೈಸ್ ಟ್ರಸ್ಟ್ ಮೀ ಇಸ್ ಹೋಲ್ ಡಿಫ್ರೆಂಟ್ ಫೀಲಿಂಗು. ಎಲ್ರಿಗೂ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಲ್ಲ ಮಗದ. ನೋಡಿ ತರಕಾರಿ ಕುಯ್ತವನೆ, ಶ್ರೀ ಮ್ಯಾಗಿ ಮಾಡ್ತಾವಳೆ, ಅವ್ನು ಎಗ್ ರೈಸ್ ಮಾಡ್ತಾವನೆ, ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಅಲ್ಲಲ್ಲಲ್ಲಲ್ಲಲ್ಲ ಏನು ಮಾಡ್ದ ಸುಜಿತು, ಅಲ್ಲಿ ಯಾರಿಗೂ ಕಬಾಬ್ ಮಾಡಿ ಇಟ್ಟಿದ್ರೆ ಎತ್ಕೊಂಡು ತಿನ್ಬಿಟ್ಟ ಒಂದು ಪೀಸು. ಅಲ್ಲಿಟ್ಟವ್ರೆ, ಅವ್ನು ಬಂದ್ಬಿಟ್ಟು ದೂಸರಾ ರೂಮ್ ಕಾ ಕಸ್ಟಮರ್ ಕೇಳಿಯೇ ಅಂದ. ನೀವು ಟೇಸ್ಟ್ ಕಿಯಾ ಅಂತ ಅವನೇ ತಪ್ಪ ತಿನ್ಬಿಟ್ಟು ನನ್ನ ಕೈಗೆ ಕೊಟ್ಟ ಮೂಳೆನ. ಎಗ್ ರೈಸ್ ಆಗ್ತಿದೆ, ರೆಡಿ ಆಗ್ತಿದೆ. ಬಟ್ ನಮ್ಮ ಸೇಮ್ ಟೇಸ್ಟ್ ಎಗ್ ರೈಸ್ ಇಲ್ಲಿ ಬರಲ್ಲ ಅನ್ಸುತ್ತಲ್ಲ. ಎಷ್ಟೋ ಮಸಾಲೆಗಳಿಲ್ಲ ಇಲ್ಲಿ, ಏನೋ ತಿನ್ನಕ್ಕೆ ಸಿಕ್ಕರೆ ಸಾಕು. ನೋಡಿ ಗೈಸ್ ಹೆಂಗೆ ಪ್ರೋ ಆಗ್ಬಿಟ್ಟ ನನ್ನ ತಮ್ಮ. ಇದು ಮ್ಯಾಗಿ ಆಲ್ಮೋಸ್ಟ್ ರೆಡಿ ಆಗ್ತಾ ಇದೆ. ನಂಗೆ ಒಂಥರ ಕಾಂಪಿಟೇಷನ್ ನಡೀತಿರೋ ಥರ ಇದೆ. ಆ ಕಡೆ ಸಾಯಿಲ್, ಈ ಕಡೆ ಶ್ರೀ, ಯಾರು ಬೇಗ ಮಾಡ್ತಾರೆ, ಯಾರು ಚೆನ್ನಾಗಿ ಮಾಡ್ತಾರೆ. ಗೈಸ್ ಫ್ರೈಡ್ ರೈಸ್, ಮ್ಯಾಗಿ ಇದು ಟೀ ಕಣೋ. ಗೈಸ್ ಯಾರಾದ್ರೂ ಫೋನ್ ಹಿಂಗೆ ಹಿಡ್ಕೊಂಡು ಮಲ್ಕೊಂಡ ನೋಡಿದೀರಾ? ಫೋನ್ ಹಿಂಗೆ ಹಿಡ್ಕೊಂಡು ಮಲ್ಕೊಂಡ್ಬಿಟ್ಟವನೇ. ಓಕೆ ಫ್ಯಾಮ್, ಸೊ ಅಲ್ಲಿ ಡೆಕೋರೇಷನ್ ನಡೀತಾ ಇದೆ. ಸಾಯಿಲ್ 1-2 ಸರಿ ಬಂದು ನೋಡ್ಬಿಟ್ಟ. ಸರ್ಪ್ರೈಸ್ ಅಂತೂ ಇಡೋಕ್ಕಾಗಲ್ಲ, ಇಲ್ಲಿ ಬಂದಿದ್ದೀವಿ ಅಂದಮೇಲೆ ಏನೋ ಒಂದು ಮಾಡ್ತೀವಿ ಅಂತ ಗೊತ್ತಿರುತ್ತೆ. ಆ್ಯಂಡ್ ಇಲ್ಲಿ ಡಿನ್ನರ್ ಮಾಡ್ತಿದ್ದಾರೆ. ಸೊ ಯಾ ಗೈಸ್ ಪರೋಟ ಚಿಕನ್ ಗ್ರೇವಿ ತಿಂತಾ ಇದ್ದೀನಿ ಫಸ್ಟು. ಫೋಕಸ್ ವರ್ಕ್ ಮಾಡ್ತಾವಳೆ. ವರ್ಕ್ ಫ್ರಮ್ ಹೋಮ್. ನಾವೆಲ್ಲರೂ ಮಾಡೋಣ. ಮತ್ತೆ ಡೈರೆಕ್ಟ್ ಇಂಡೈರೆಕ್ಟ್
what I did and add to the existing commitment in past ಅಂತ ಇದೆ. ಗೈಸ್ ಸೊ ಎಲ್ಲ ರೆಡಿ ಇದೆ. ಸಾಯಿಲ್ ಬರಬೇಕಷ್ಟೇ. ಅವ್ನು ಬಟ್ಟೆ ಹಾಕೊಳಕ್ಕೆ ಹೋಗಿದ್ದಾನೆ, ಹೊಸ ಬಟ್ಟೆ. ಆ್ಯಂಡ್ ನಾನು ಕ್ಯಾಂಡಲ್ ಗಿಂಡೆಲ್ಲ ತೊಗೊಂಬಿಟ್ಟು ಸೆಟ್ ಮಾಡಬೇಕು. ಇವಾಗ ಹೋಗಿ ಸೆಟ್ ಮಾಡಿಬಿಡೋಣ. ಗೈಸ್ ಸೊ ಇದನ್ನ ಇಲ್ಲಿ ಇಟ್ಟಿದ್ದೀವಿ, ಬಟ್ ಇದನ್ನು ಹೆಂಗೆ ಮ್ಯಾನೇಜ್ ಮಾಡಬೇಕು ಗೊತ್ತಿಲ್ಲ. ಅದು ಓಪನ್ ಆದಾಗ ಬಿದ್ದೋಗ್ಬಿಡುತ್ತೆ ಭಾರ. ಸೊ ನಮ್ಮ ಶಶಾಂಕ್ ಬೇನೋ ಮಾಡ್ತವ್ರೆ. ಗೈಸ್ ಸೊ ಕೇಕ್ನ ಎತ್ತಿ ಇಡ್ತಾ ಇದ್ದೀವಿ. ಟೈಮ್ ಆಗಿದೆ, ವಿಶ್ ಮಾಡೋ ಟೈಮ್. ಆ್ಯಂಡ್ ಲುಕ್ ಅಟ್ ದ ಡೆಕೋರೇಷನ್ ಗೈಸ್. ಗೈಸ್ ಸೊ ನಮ್ಮ ಸಾಯಿಲ್ನ ಟುಮ್ನ ನಾರ್ಮಲ್ ಆಗಿ ಕರ್ಕೊಂಡು ಹೋಗಲ್ಲ, ಅಲ್ಲಿಗೆ ಎತ್ಕೊಂಡು ಕರ್ಕೊಂಡು ಹೋಗೋದು. ಅಣ್ಣ ಬಂದ ಅಣ್ಣ ಬಂದ ಅಣ್ಣ ಬಂದ ಅಣ್ಣ ಬಂದ ಅಣ್ಣ ಬಂದ ಸಂಜೆ ಬಾರ ಅಣ್ಣ ಬಂದ ಅಣ್ಣ ಬಂದ ಹುಷಾರು ಹುಷಾರು. ಅಣ್ಣನ ಬರ್ಡೇ ಅಣ್ಣನ ಬರ್ಡೇ. हैप्पी बर्थडे जोर से बोलो. ಅಣ್ಣ ಬಂದ ಕೇಕ್ ಕಟ್ ಮಾಡ್ಲಿ ಈಗ. ಏನಾಯ್ತು ಅಚ್ಚನಾ ಅದೇ ವಿಶ್ ಮಾಡುತ್ತೆ ಬಿಡಿ, ಯಾಕೆ ನಾವ್ಯಾಕೆ ವಿಶ್ ಮಾಡೋದು? ಎನರ್ಜಿ ವೇಸ್ಟ್ ಮಾಡೋದು ಬೇಡ ಅಂತ. ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಡಿಯರ್ ಅಣ್ಣ, ಹ್ಯಾಪಿ ಬರ್ಡೇ ಟು ಯು ಅಂತ ಹೇಳು. ಅಂಕಲ್ ಅಂಕಲ್ ಹೇಳು ಹ್ಯಾಪಿ ಬರ್ಡೇ ಟು ಯು. ಓ ಓ ಗೈಸ್ ಎಲ್ಲ ಓದ್ಬಿಟ್ಟ. ಹಾ ಹುಯ್ಯಪ್ಪ. ಇನ್ನೊಂದ್ಸರಿನಾ ಸ್ವಲ್ಪ ಬೇಗ ಬೇಗ. ಲೈಟೇ ಆಫ್ ಮಾಡ್ಬಿಟ್ಟು ನಮ್ಮ ಸುಜಿತ್ ಅಣ್ಣ. ಗೈಸ್ ನೆಕ್ಸ್ಟ್ ಲೆವೆಲ್ ಪ್ರಿಪ್ರೇಷನ್ ನಡೀತಿದೆ ಫೋಟೋ ಶೂಟಿಗೆ. ಅದನ್ನು ಫೋಟೋ ಶೂಟಿಗೆ ನಮ್ಮ ಅಪ್ಪ ನನ್ನ ತಮ್ಮ ಕಾಯ್ತವ್ರೆ. ನೀವು ಕಾಣ್ತಾ ಇದ್ದೀರಾ? ಶುರು ಮಾಡಿ ಶುರು ಮಾಡಿ ಶುರು ಮಾಡಿ ಬೈ. ಇವಾಗ ಹ್ಯಾಪಿ ಬರ್ಡೇ ಆನ್ ಮಾಡು. ನೀವು ಆ ಕಡೆಗೆ ಕೊಟ್ಬಿಡಿ. ಗೈಸ್ ಅದು ತುಂಬಾ ಸೌಂಡ್ ಮಾಡ್ತಿದೆ, ಅದನ್ನ ಸೈಡ್ಗೆ ಎತ್ತಿಸಬೇಕದು ಅಂತ ಆಗಿಂದ. ಏನದು? ಅಂಗಡಿಲಿ ಕೇಳ್ದ ಅವನು ಕೊಡ್ಸು ಅಂತ. ಹೋಗಲೇ ಎಲ್ಲ ಏನೋ ಅನ್ಕೊಂಡ್ಬಿಡಿದೆ ನನ್ನ, ಹಂಗೆ ಹೆಂಗೇನ್ ಬೈದೆ ಮತ್ತೆ ಇಸ್ಕೊಂಡ್ಬಿಟ್ಟೆ ಮತ್ತೆ ಪಾಪ ಅಂತ. ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ. ಅರ್ಧ ಅರ್ಧ ಸಾರಿ ಮಚ್ಚ ಸಾರಿ. ಇಲ್ಲಿ ನೋಡ್ರ ಕ್ಯಾಮ್ರಾ ನೋಡ್ರ, ಸ್ಮೈಲ್ ಮಾಡ್ರ. ಶ್ರೀ ತಗೋ ಬೇಗ ಬಾ, ಶ್ರೀ ಬೇಗ ಬಾ, ತಗೋ ಹೊಡಿ ಹೊಡಿ ಹೊಡಿ, ಬೇಗ ಹೊಡಿ ಬೇಗ ಹೊಡಿ. ಸಾಯಿಲ್ ಸಾಯಿಲ್ ಬರ್ಡೇ ಶ್ರೀ. ಗೈಸ್ ನನ್ನ ಕುಚಿಕು ಫೇಶಿಯಲ್ ಫೇಶಿಯಲ್ ಅದು. ಗೈಸ್ ನಾನು ಕೇಕ್ ಹೊಡಿಬೇಡಿ ಯಾರು ಅಂತ ವಾರ್ನಿಂಗ್ ಕೊಟ್ಬಿಟ್ಟು ಸ್ಪ್ರೇ ಓಡಿಸಿದ್ದೀನಿ ಗೈಸ್. ಗೈಸ್ ಖಾಲಿ ಆಗ್ಬಿಟ್ಟಿದೆ ನೋಡಿ, ಏನಿಲ್ಲ ಇದ್ರಲ್ಲಿ. ಇನ್ನೊಂದೆತ್ತ 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 ಬೇಗ ಎತ್ತು, ನಿಲ್ಲೋರ್ಗೆ ಎತ್ತು.
12 ಸೀಸನ್ಸ್ ನನಗೆ ಈ ಸರಿನೂ ಎಲ್ಲ ಇವೆಂಟ್ಸ್ಗೂ ಮಾಡ್ಕೊಡೋದವ್ರೆ. ಸೊ ಫೈನಲಿ ನಮಗೋಸ್ಕರ ಕೇರಳವರೆಗೂ ಬಂದು ಇಷ್ಟು ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ಇಲ್ಲಿ ಬರ್ತಿರೋ ನಂಬರ್ಗೆ ನೀವು DM ಮಾಡಿದ್ರೆ ಅವರು ಇದೇ ಥರ ನಿಮ್ಮ ಈವೆಂಟ್ಸ್ನ ಸ್ಪೆಷಲ್ ಮಾಡಿಕೊಡ್ತಾರೆ. ಥ್ಯಾಂಕ್ ಯು ಶಶಾಂಕ್, ಥ್ಯಾಂಕ್ ಯು. ನನ್ನ ಒಬ್ಬ ಕಾಲೇಜ್ ಫ್ರೆಂಡ್ ಇದ್ದಾನೆ, ಕಾಲೇಜ್ ಕ್ಲೋಸ್ ಫ್ರೆಂಡು, ಅವರ ತಮ್ಮ. ಎಲ್ಲ ವ್ಲಾಗಲ್ಲೂ ಹೇಳ್ತೀನಿ ಅದನ್ನ ನಾನು. ಶಾಲಿ ಸಂಜಯ್ ತಾನೆ ಅವನ ಸಂಜಯ್ ಆಗ್ಲೇ ಕೊಟ್ಟಿದ್ನಲ್ಲ. ನನ್ನ ಹೆಸರು ಪವನೇ ಗೊತ್ತಾ ಅವಾಗ. ಅದೇ ಇಟ್ಟಿದ್ದು ಹಂಗೆ ಸುಜಿತ್ ತಗೋತಲ್ ಬಾಯಿ. ಒಂಚೂರು ಅವರವರ ಸೆಲ್ಫಿಗಳು ನಡೀತಾ ಇದೆ ಇಲ್ಲಿ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಹೋಗಿ ಎಲ್ಲ ಮಲ್ಕೋಬೇಕು. ಕಣ್ಣಲ್ಲಿ ನಿದ್ದೆ ಇದೆ. ಸತ್ತಾಗ ಹೊಡಿತಾರೆ ಟಮಟೆ. ಹೊಡಿತಾರೆ ಟಮಟೆ. ಸಾಯಂಗ್ ಹೊಡಿಲ್ಲ ನಿಮ್ ಗಂಟೆ. ತೆಲುಗಲ್ಲಿ ಅಂತಾರೆ ಪಂಡು ನಮ್ ಸಾಯಿಲಣ್ಣ ಗಂಡು ಹುಡ್ಗ ಅಂತ ಅರ್ಥ.